ವಿದ್ಯಾಕಾಶಿಯಲ್ಲಿ ಧಾರವಾಡದಲ್ಲಿ ಈಗಾಗಲೇ ಇದು ಭಾಳಷ್ಟು ಉದ್ಯೋಗವನ್ನು ಏನು ನೇಮಕಾತಿ ಮಾಡಬೇಕು ಅನ್ನೋ ಭಾಳಷ್ಟು ಹೋರಾಟ ನಡೆಯುತ್ತೆ. ಇವತ್ತು ಕೂಡ ಪ್ರತಿಭಟನೆಯನ್ನು ಹಾಕಲಿಕ್ಕೆ ಪೊಲೀಸರು ಭಾಳಷ್ಟು ಮುಂದಾಗ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಬ್ಯಾನರ್ಗಳನ್ನು ಹಿಡಿದು ಅವರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಅಂದರೆ ಪೊಲೀಸರು ಅವರಿದ್ದಲ್ಲೇ ಕಡೆ ಬಂದು ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಿರುವಂಥದ್ದು. ನಮ್ಮ ಇಷ್ಟು ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಯಾವ ರೀತಿ ಹೋರಾಟ, ಯಾವ ರೀತಿ ಸರ್ಕಾರವನ್ನು ಕೆಲಸ ಮಾಡ್ತಾ ಇದ್ದಾರೆ ಸರ್? ಇವತ್ತು ಖಾಲಿರೋ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ನಾವು ಕಳೆದ 3 ತಿಂಗಳಿಂದ ಹೋರಾಟದ ಪ್ರತಿಭಟನಾ ಚಳವಳಿ ರೂಪರೇಖೆಗಳನ್ನು ರೂಪಿಸ್ತಾ ಇದ್ದೇವೆ. ಆದರೆ ಪೊಲೀಸ್ ಇಲಾಖೆಯವರು ಸಂಪೂರ್ಣ ಇದು 3ನೇ ಬಾರಿ ಅನುಮತಿಯನ್ನು ನಿರಾಕರಿಸ್ತಾ ಇರೋದು. ಆದರೆ ಯುವಜನ ಸಮುದಾಯ ಇವತ್ತು ಹೋರಾಟ ಚಳವಳಿಗೆ ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ. ಒಂದು ಡೆಮೊಕ್ರೆಟಿಕ್ ಕಂಟ್ರಿ ಒಳಗೆ ಎಲ್ಲ ಹೋರಾಟ ಚಳವಳಿಗಳನ್ನು ವ್ಯವಸ್ಥಿತವಾಗಿ ದಮನ ಮಾಡ್ತಾ ಇದ್ದಾರೆ. ಇದು ಅವರು ಇಡೀ ಗೃಹ ಇಲಾಖೆಯನ್ನು ಸರ್ಕಾರ ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಇವತ್ತು ಯುವ ಸಮೂಹದಲ್ಲಿ ಇರ್ತಕ್ಕಂಥ ಸಿಟ್ಟು, ಆಕ್ರೋಶ ಅವರಿಗೆ ಸರಿಯಾಗಿ ಅರ್ಥ ಆಗಬೇಕು. ಅರ್ಥ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಇದ್ರ ಭಾಳಂತೂ ಬೆಲೆ ಅವರಿಗೆ ಕಟ್ಟಬೇಕಾಗ್ತದೆ. ಸರ್, ನೀವು ಪ್ರತಿಭಟನೆಗೆ ಅವಕಾಶ ಕೇಳಿದ್ರೆ ಅವರು ಕೆಲವೊಂದಿಷ್ಟು ನಿಯಮಾವಳಿ ಕೇಳಿದ್ರು, ಅದನ್ನು ನೀವು ಕೊಳ್ಳಿಂದ ನಿರಾಕರಣೆ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ರೆ ಯಾವ ಕಾರಣಕ್ಕೆ ಎಷ್ಟು ಜನ ಸೇರ್ಬೋದು? ಇಲ್ಲ ಸರ್, ನಾವು ಅವ್ರು ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗೂ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದೀವಿ. ಆದರೆ ಉತ್ತರ ಕೊಟ್ಟಿಲ್ಲ ಅನ್ನೋ ನೆಪ ಸರ್ ಅವ್ರದ್ದು. ಇಲ್ಲಿ ನಮ್ಮ ಒಟ್ಟಾರೆ ಒಂದು ಸರ್ಕಾರದ ದಮನಕಾರಿ ನೀತಿ ಏನಿದೆ, ಈ ಒಂದು ಹೋರಾಟಗಳನ್ನು ಹತ್ತಿಕೊಂತ ನಮ್ಮ ಮೂಲಭೂತ ಹಕ್ಕು ಉದ್ಯೋಗದ ಹಕ್ಕನ್ನು ಕೇಳಂತ ಸರ್, ಅದನ್ನ ಇವತ್ತು ಸಂಪೂರ್ಣವಾಗಿ ಇವತ್ತು ಸರ್ಕಾರ ಒಂದು ದಮನಕಾರಿ ನೀತಿ ಮೂಲಕ ಹೋರಾಟನ ಹತ್ತಿಕ್ತಾ ಇದೆ. ನಾವು ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್. ಸರ್ಕಾರಕ್ಕೆ ಏನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀವಿ? ಸರ್ಕಾರ ಈ ಕೂಡಲೇ ಒಂದು ನೇಮಕಾತಿಗಳನ್ನು ಮಾಡ್ಕೊಳ್ಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ನೇಮಕಾತಿಗಳನ್ನು ಮಾಡ್ಕೊಳ್ಬೇಕು. ಯುವಕರ ತಾಳ್ಮೆನ ಪರೀಕ್ಷೆ ಮಾಡಬಾರ್ದು. ಇವತ್ತು ಇಲ್ಲ ಧಾರವಾಡದಲ್ಲಿನ ಲಕ್ಷಾಂತರ ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷಿಗಳು ಕಷ್ಟಪಟ್ಟು ಬದ್ಧವಾಗಿ ಇವತ್ತೊಂದು ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿದ್ದಾರೆ. ಇದು ಪ್ರತಿಭಟನಾ ರ್ಯಾಲಿ ಅಲ್ಲ. ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತು ನೇಮಕಾತಿಗಳನ್ನು ಮಾಡ್ಕೊಳ್ದೇನೆ ಇವತ್ತು ಹೋರಾಟವನ್ನು ಹತ್ತಿಕ್ತಾ ಇದೆ. ನಮ್ಮ ಒಂದು ಪ್ರಜಾತಾಂತ್ರಿಕ ಹಕ್ಕನ್ನು ನಾವು ಕೇಳ್ತಾ ಇದ್ವಿ, ಪ್ರಜಾತಾಂತ್ರಿಕ ದಾರಿಯ ಮೂಲಕ ಕೇಳ್ತಾ ಇದ್ವಿ. ಒಂದು ಹೋರಾಟ ಮಾಡುವಂಥದ್ದು ನಮ್ಮ ಮೂಲಭೂತ ಹಕ್ಕಿದೆ. ಸಂಘಟಿತರಾಗಿ ನಾವು ಶಾಂತಿಯುತವಾಗಿ ಶಿಸ್ತುಬದ್ಧವಾಗಿ ಹೋರಾಟ ಮಾಡುವಂಥದ್ದು ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿದೆ. ಆದ್ರೆ ಆ ಒಂದು ಹಕ್ಕನ್ನೇ ಇವತ್ತು ಪೊಲೀಸ್ ಇಲಾಖೆ ಮೂಲಕ ಸರ್ಕಾರಗಳು ಸಂಪೂರ್ಣವಾಗಿ ದಮನ ಮಾಡ್ತಾ ಇದ್ದಾವೆ. ಆ ನೀತಿಯನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತೀವಿ. ಹಾಗೇನೆ ನಮ್ಮ ಬೇಡಿಕೆಗಳೇನಿದಾವೆ ಅದನ್ನ ಈಡೇರಿಸೋ ದಿಕ್ಕಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ನಾವು ಸರ್ಕಾರವನ್ನು ಆಗ್ರಹಿಸ್ತೀವಿ. ಅತ್ಯಂತ ಸ್ಪಷ್ಟವಾಗಿ ಮಾನವ ಹಕ್ಕುಗಳ, ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಬರೀ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ. ಇದು ಒಂದು ಹಾಸ್ಯಾಸ್ಪದ. ಇವತ್ತು ಮಾನವ ಹಕ್ಕುಗಳ ದಿನ ಅಂತ ನಾವು ಕರಿತೀವಿ. ಅವತ್ತಿನ ದಿವಸನೇ ಒಂದು ನ್ಯಾಯಬದ್ಧವಾದಂತಹ ಒಂದು ಹೋರಾಟವನ್ನ ಇವತ್ತು ಸರ್ಕಾರಗಳು ಹತ್ತಿಕ್ತಾ ಇದ್ದಾವೆ. ಇದನ್ನ ನಾವು ಅತ್ಯುಗ್ರವಾಗಿ ಖಂಡನೆ ಮಾಡ್ತೀವಿ.